ಎಕ್ಸಾಕ್ಟ್ಲಿ 45 ಡೇಸ್ ಆಯಿತು ಗುರು. ಸಕಲೇಶ್ಪುರಲ್ಲಿ ಆಯ್ತಲ್ಲ ಆಕ್ಸಿಡೆಂಟಿಂದ, ಅಲ್ಲಿಂದ ಇವತ್ತಿನ ತನಕ ರೆಸ್ಟೇ ಆಗೋಯ್ತು. ಮನೇಲಿ ಕೂತು ಕೂತು ಇವತ್ತು ಫೈನಲಿ ಗೇರಪ್ ಆಗಿದ್ದೀನಿ. ಬಾಡಿ ಇನ್ನೂ ಫುಲ್ ಸೆಟ್ ಆಗಿಲ್ಲ, ಬಟ್ ಮೈಂಡೆಲ್ಲ ಟ್ರಯಲ್ ಮೇಲೆ ಇದೆ. ಇವತ್ತು ನಮ್ಮ ಜೊತೆ ಕ್ರೇಜಿ ಸ್ಕ್ವಾಡ್ ಇದೆ. ಒಂದು ಸೈಡ್ ADV 390, ಇನ್ನೊಂದು ಸೈಡ್ KLX 230. ಸೊ ನಾವಿರೋದೊಂದು ಅನ್ನೋನ್ ಪ್ಲೇಸಲ್ಲಿ. ಗೂಗಲ್ ಮ್ಯಾಪ್ಸಲ್ಲಿ ಟ್ರೈಲ್ ಸಿಗಲ್ಲ. ಸೊ ಫುಲ್ಲು ಎಕ್ಸ್ಪ್ಲೋರೇಷನ್ ಮೋಡೆ ಇವತ್ತು. ಮೇನ್ ಗೋಲ್ ಏನಂದರೆ 45 ದಿವಸ ಆದಮೇಲೆ ನಾನು ಫಿಟ್ನೆಸ್ ಚೆಕ್ ಮಾಡೋಕ್ಕೆ ಮತ್ತು ಬೈಕ್ ಇಂಜಿನ್ಗೆ ಸ್ವಲ್ಪ ತೂಳಾಡ್ಸೋಕ್ಕೆ. ಫಸ್ಟ್ ಗೇರ್ಗೆ ಹಾಕಿ ಥ್ರಾಟಲ್ ಕೊಟ್ಟಾಗ ಸ್ವಲ್ಪ ನರ್ವಸ್ ಆಯಿತು. ಆಕ್ಸಿಡೆಂಟ್ ಮೆಮೊರಿ ಸ್ವಲ್ಪ ಹಂಗೆ ಇದೆ ಮೈಂಡಲ್ಲಿ. ಬಟ್ ಒನ್ಸ್ ಟೆಕ್ನಿಕಲ್ ಸೆಕ್ಷನ್ ಸ್ಟಾರ್ಟ್ ಆದಮೇಲೆ ಎವ್ರಿಥಿಂಗ್ ಚೇಂಜ್. ಸುಗ್ರೀವ ಹ್ಯಾಂಡ್ಲಿಂಗ್ ಸ್ವಲ್ಪ ಮಿಸ್ ಮಾಡ್ಕೊಂಡಿದ್ದೆ, ಬಟ್ 10 ಮಿನಿಟ್ಸ್ ಆದಮೇಲೆ ಬ್ಯಾಕ್ ಆನ್ ಫಾರ್ಮ್. ಸೊ ದಿಸ್ ಇಸ್ ವಾಟ್ ಐ ಕಾಲ್ ಥ್ರಾಟಲ್ ಥೆರಪಿ. ಓ ಕ್ರೇಜಿ ಇಂಕ್ಲೈನ್ ಗುರು. ರೇರ್ ಟೈರ್ ಅಂತೂ ಟ್ರ್ಯಾಕ್ಸ್ನೇ ಸಿಗ್ತಾಯಿಲ್ಲ, ಬಟ್ ಟಾರ್ಕಲ್ಲಿ ಮಾತ್ರ ಒಳ್ಳೆ ಹೊಡ್ಕೊಂಬರ್ತಾ ಇದೆ. ಎಲ್ಲೂ ನಿಲ್ಲಿಸಿಲ್ಲ, ಒಳ್ಳೆ ಮೊಮೆಂಟಮ್ ತೊಗೊಂಡೇ ಹತ್ತಿದ್ದೀವಿ ಫುಲ್. ಇದನ್ನು ನಾನು ಚೂರು ಮುಂದೆ ಹೋದರೆ ಆಲ್ಮೋಸ್ಟ್ ಈ ರಾಕ್ ಕ್ಲೈಂಬ್ ಮುಗಿದ್ಬಿಡುತ್ತೆ. ಸೊ ಅಲ್ಲಿಂದ ಪೂರ್ತಿ ಟ್ರಯಲೇ ಸ್ಟಾರ್ಟ್ ಆಗೋದು. ಕ್ರೇಜಿ ಅಲ್ಲ ಕಾಲ್ದಾರಿ ಇದು. ಗುರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸಾಫ್ಟಾಗಿ ರೈಡ್ ಮಾಡೋಣ ಅಂದ್ಕೊಂಡೆ, ಬಟ್ ಒನ್ಸ್ ಟೆಕ್ನಿಕಲ್ ಸ್ಟೈಲ್ಸ್ ಆದಮೇಲೆ ಸುಗ್ರೀವ ನಾನು ಸುಮ್ಮನೆ ಇರೋದಕ್ಕೆ ಬಿಡ್ತಾ ಇಲ್ಲ. ಅದು ಊರಿಗೆ ಹೋಗುತ್ತೆ, ಅದು ಊರಿಗೆ ಹೋಗ್ಬಿಡುತ್ತೆ ಅಷ್ಟೇ. ಅವರು ಫುಲ್ಲು ಜೋಶಲ್ಲಿ ಮುಂದೆ ಹೋಗ್ಬಿಟ್ಟಿದ್ರು. ಆ ರೂಟ್ ತೊಗೊಂಡ್ಬಿಟ್ರೆ ನಾವು ಸೀದಾ ಟ್ರಯಲ್ಸಿಂದ ಈಚೆ ಹೋಗ್ಬಿಡ್ತೀವಿ. ನಾವು ಇಷ್ಟು ಬೇಗ ಈಚೆ ಹೋಗ್ಬೇಕಾಗಿರಲಿಲ್ಲ, ಅದಕ್ಕೆ ವಾಪಸ್ ಅವ್ರನ್ನ ಕರ್ಕೊಂಡು ಈಗ ಮುಂದೆ ಹೋಗ್ತಾ ಇದ್ದೀವಿ. ಈಗ ಇಲ್ಲಿಂದ ಎಕ್ಸ್ಪ್ಲೋರ್ ಮಾಡಬೇಕು, ಇಲ್ಲಿಂದ ಎಕ್ಸ್ಪ್ಲೋರು. ಓ ಕ್ರೇಜಿಯಾಗಿ ಸ್ಲೈಡ್ ಮಾಡಿದ್ರು ವೇವ್. ನೋಡಿದ್ರಾ ಫುಲ್ಲು ಜೋಶಲ್ಲಿದ್ದಾರೆ. ಟ್ಯಾಂಕ್ ಹೆಚ್ಚಿನ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ, ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ನಾವು ಸ್ವಲ್ಪ ಅಗ್ರೆಸಿವ್ ಆಗಿ ಪುಷ್ ಮಾಡೋಣ ಬನ್ನಿ. ಇವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾ ಇದೆ. ಮೋಸ್ಟ್ಲಿ ನಾವು ಯಾವುದೋ ತಪ್ಪು ದಾರಿ ತೊಗೊಂಡ್ವಿ ಅನ್ನಿಸ್ತಾ ಇದೆ. ರಾಂಗ್ ವೇ ಟ್ರೈಲ್ಸಲ್ಲಿ ಹೋಗ್ಬೇಕು ನಾವು. ಹಿಂಗೆ ಇಷ್ಟು ಬೇಗ ಈಚೆ ಬಂದ್ಬಿಟ್ವಿ. ನಿಮಗೆಲ್ಲ ಅನ್ನಿಸ್ತಾ ಇರ್ಬೋದು ಏನಿದು ರೋಡ್ ಸಿಕ್ಕಿದ್ರೂ ರಾಂಗ್ ವೇ ಅಂತಾರಲ್ಲ ಅಂತ. ಆದರೆ ಅಲ್ಲೇ ಇರೋದು ಟ್ವಿಸ್ಟು. ನಾವು ಇವಾಗ ಬಂದಿದ್ದ ಸ್ಟೆಚ್ ಫುಲ್ಲು ಕ್ರೇಜಾಗಿತ್ತು. ಸೊ ಅದಕ್ಕೆ ಡ್ರ್ಯಾಗ್ ಆಡೋಣ ಅಂತ ನಾವೆಲ್ಲರೂ ಫುಲ್ ಹೈಪರ್ ಮೋಡಲ್ಲಿ ಹೊಡಿತಾ ಇದ್ವಿ. ಗುರು ಟ್ರೇಲಲ್ಲಿ ರೇಸ್ ಆಡೋದು ಅಂದರೆ ಅದ್ರ ಮಜಾನೇ ಬೇರೆ. ಆದರೆ ADV 390 ಮತ್ತು KLX ಹಿಂದೆನೇ ಚೇಂಜ್ ಮಾಡ್ತಿದ್ರೆ ಅದು ಇದಕ್ಕಿಂತ ಮಜಾನೇ. ಅವರಿಬ್ಬರು ಹಿಂದೆ ನನ್ನ ಚೇಸ್ ಮಾಡ್ತಾನೆ ಇದ್ದಾರೆ.
ನೋಡಿ ಇವರಿಬ್ಬರನ್ನ ನಾನು ಆಕ್ಸಿಡೆಂಟಿಂದ ರಿಕವರಿ ಆಗಿ ಬಂದಿದ್ದೀನಿ ಅಂತ ಸ್ವಲ್ಪ ಕೂಡ ಮರ್ಸಿ ತೋರಿಸ್ತಾ ಇಲ್ಲ. ಫುಲ್ಲು ಹೈಪರ್ ಮೋಡಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಆಗಲೇ ಎಲ್ಲಿ ಸ್ಟಾರ್ಟ್ ಮಾಡಿದ್ವು ಅಲ್ಲೇ ಬಂದ್ವಿ. ಇಲ್ಲಿಂದ ಎಕ್ಸಿಟ್ ಮಾಡೋಣ. ಇವತ್ತು ತುಂಬ ಆಯಿತು, ಸಾಕಿಷ್ಟು. ಬಾಡಿ ಮಾತ್ರ ಹೆವಿ ವರ್ಕೌಟ್ ಆಗ್ತಿದೆ. ಬಟ್ ವೆನ್ ರೈಡಿಂಗ್ ಅಟ್ ದಿಸ್ ಪೀಸ್ ಯು ಫರ್ಗೆಟ್ ಆಲ್ ದ ಪೇನ್. ದಿಸ್ ಇಸ್ ಜಸ್ಟ್ ಅ ಕಮ್ ಬ್ಯಾಕ್. ದಿಸ್ ಇಸ್ ಅ ಸ್ಟೇಟ್ಮೆಂಟ್. ಲಾಸ್ಟ್ ಲಾಂಗ್ ಜಂಪ್ ನೋಡಿ. ತಗೋ ಇನ್ನೊಂದು. ನನ್ನ ಪೂರ್ತಿ ಫೋಟೋ ಆಗ್ಬಿಡ್ತು ಗಾಡಿ. Would like to take notes while I take totes of the marijuana. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಫುಲ್ಲು ಡ್ರೈನ್ ಆಗಿಬಿಟ್ಟಿದ್ದೀನಿ. ಸ್ಟ್ಯಾಮಿನ ಎಲ್ಲ ಸ್ವಲ್ಪ ಡೌನ್ ಆಗಿಬಿಟ್ಟಿದೆ. 45 ದಿವಸ ಗ್ಯಾಪ್ ಆದಮೇಲೆ ಗಾಡಿ ಓಡಿಸ್ತಾ ಇರೋದ್ರಿಂದ ತುಂಬ ಡಿಫ್ರೆನ್ಸ್ ಅನ್ನಿಸ್ತಿದೆ. ಬಟ್ ಈ ಫಾರೆಸ್ಟ್ ಏರು ಮತ್ತು ಗಾಡಿ ಇಂಜಿನ್ ಸೌಂಡ್ ಕೇಳ್ತಾ ಇದ್ದರೆ ಎಲ್ಲ ರಿಕವರಿ ಆಗ್ತಿದೆ ಅನ್ನಿಸ್ತಿದೆ. ಬೈಕರ್ಸ್ ಲೈಫಲ್ಲಿ ಆ್ಯಕ್ಸಿಡೆಂಟು ಕಾಮನ್ ಗುರು. ಬಟ್ ಸ್ಟೇಯಿಂಗ್ ಸೇಮ್ ಆಫ್ಟರ್ ಆ್ಯಕ್ಸಿಡೆಂಟ್ is difficult and different. If you are a rider, you know and understand this feeling. So first comeback ride successful ಆಗಿದೆ. No crashes, only pure fun. ಇನ್ಮೇಲೆ ರೆಗ್ಯುಲರ್ ಆಗಿ ವಿಡಿಯೋ ಬರುತ್ತೆ. ಸೊ ಸ್ಟೇ ಟ್ಯೂನ್. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ನಮ್ಮ ಕಮ್ಯುನಿಟಿಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ದಿಸ್ ಇಸ್ ಮಿಸ್ಟರ್ ಡೇಂಜರ್ ಡಾಕ್ signing off. Always wear gears and ride safe. See you all in the next trail. Jai Karnataka. ನಾನಾ ಉತ್ತರಳ್ಳಿಗೆ ಹೋಗ್ಬೇಕು. ನಾನು ಉತ್ತರಳ್ಳಿ ರೋಡ್ ತಾನೆ. ಅಲ್ಲೇ ಒಂದು ಬೇಕ್ರಿ ಐತೆ, ಅಲ್ಲಿ ಸ್ಟಾಪ್ ಮಾಡೋದು ಬೇಕ್ರಿ.